ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ. ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಅದಕ್ಕೆ ಇವತ್ತು ನಮ್ಮ ಕೃಷ್ಣಗೆ ರಾಧೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವಳನ್ನು ಮಾತಾಡಕ್ಕೆ ಬಿಡಲ್ಲ. ಸೊ ಶಿ ಆಲ್ರೆಡಿ ರೆಡಿ ಫಾರ್ ದ ಶೂಟ್. ಏ ಹೆಂಗೆ ಹೆಂಗೆ ಚಿರಿದಂಗೆಲ್ಲ ಓಕೆ ದೇವಗೋಡೆ ಸರಿ. ಸೊ ಇವಳು ರೆಡಿ ಆಗಿದ್ದಾಳೆ, ನಾನು ಸ್ನಾನ ಮಾಡಿಬಿಟ್ಟು ರೆಡಿ ಆಗ್ತೀನಿ. ಆ್ಯಂಡ್ ಆಫ್ಟರ್ ಎಲ್ಲ ರೆಡಿ ಆದಮೇಲೆ ಶೂಟಿಗೆ ನಾನು ಶೂಟಲ್ಲಿ ತೋರಿಸ್ತೀನಿ ಏನು ಮಾಡ್ತೀವಿ ಅಂತ. ಸಸ್ಪೆನ್ಸ್ ಇದೆ, ಲೈಕ್ ಸರ್ಪ್ರೈಸ್ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಓಕೆ, ಮರೀದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ಲವ್ ಕೊಡಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೇಳಿ ಲವ್ ಯು ಅನ್ನ. ಸರಿ, ಅವ್ರಿಗೆಲ್ಲ ಬಾಯ್ ಹೆಂಗೆ ಮಾಡಿದೆ ಅಕ್ಕಂಗೆ? ಮೂರು ಬರ್ತಾ ಇದ್ದಾರೆ ಅಲ್ಲಿ. ಆಯ್ತು ಮಗನೆ. ಇಲ್ಲ ನೋಡಿ ನಮ್ಮ ಮನೆ ಇನ್ನೊಂದು ಕೃಷ್ಣ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಇವರು. ಸರ್ಪ್ರೈಸ್. ಹಿಂಗೆ ನಗು ಅಂತ ಹೇಳ್ತಾಳೆ ನೋಡು ಅವಳು. ಅವಳಿಗೆ ಬೇಜಾರಾಗಿದೆ, ಮೂಡೌಟ್ ಆಗಿದ್ದಾಳೆ ಇವಾಗ. ಕಿರೀಟ ಹಾ ಕಿರೀಟ ಸೂಪರ್. ನಿಂದು ಅಲ್ಲ ಮಗನೆ, ನಿಂದು ಇನ್ನೊಂದು ಐತಲ್ಲ ಅಲ್ಲಿ. ಇಲ್ಲಿದಲ್ಲ ತಗೋ, ಇಲ್ಲಿದೆ ನೋಡಿ ನಿಂದು. ನಮ್ಮ ಚರಿಗೆ ಎಲ್ಲ ಕಡೆ ನೇಮ್ ಬರೆದ್ಬಿಟ್ಟಿದೀಯಾ ಕುತ್ಕೊಂಡು. ಇವ್ರಿಬ್ಬರನ್ನು ಕೃಷ್ಣ ಮತ್ತು ರಾಧೆನ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಫೋಟೋಗೆ. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಫೋಟೋಸ್ ಬರ್ತಾವಂತ. ನಮ್ಮ ರಾಧಾ ಕೃಷ್ಣ ದೃಷ್ಟಿ ತೆಗೆದ್ಬಿಡಿ, ಎಲ್ಲರೂ ದೃಷ್ಟಿ ತೆಗೀರಿ ಅಂತ ಹೇಳು. ನೋಡಲಿ ಸೌಮ್ಯಾಗ ಸಿಟ್ಟೇ ಬರಲ್ಲ. ಹೋಗ್ಲಿ ಹೋಗ್ಲಿ. ಇದು ಅದು ಜಂಕ್ ಫುಡ್ ತಿನ್ಬೇಡಿ ಅಂತ ಹೇಳ್ಬೇಕು. ಜಾಕ್ ಫ್ರೂಟ್ ತಿನ್ಬಾರ್ದು ಅಂದ್ರೆ. ಜಾಕ್ ಫ್ರೂಟ್ ಅಲ್ಲ, ಜಂಕ್ ಫ್ರೂಟ್. ಫ್ರೂಟ್ ಅಲ್ಲ, ಜಂಕ್ ಫುಡ್ ಅದು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹ್ಯಾಪಿ. ವಾವ್ ಸೂಪರ್ ಸೂಪರ್. ಕೊಳಲಿ ಇಟ್ಕೊಂಬಗ್ನೆ ನೀನು. ಏನು ನಿಂಗೂ ಹಾಕಿದ್ದೀನಿ ಆ ಥರ? ಹಳೆ ಫೋನ್ ಎಲ್ಲೈತಿ? ಚಾರ್ಜ್ ಇಲ್ಲ ಅದ್ರಾಗೆ. ಲೈಟಾ ಬರ್ತೈತಿ ಹಿಂಗೆ 2 ನಿಮಿಷ ಅಷ್ಟೇ. ಅಲ್ಲ ಅದು ಇದು ಟಿವಿ ಆಫ್ ಆಯ್ತು, ಕರೆಂಟ್ ಆಯ್ತಾನ ಅನ್ಕೊಂಡೆ. ಬೆಳಕಿಡಿ ಅಂತ ಆದಷ್ಟು. ಇದು ರಾಧೆ ಕೃಷ್ಣಗೆ ರೆಡಿ ಮಾಡ್ತಿರೋದಲ್ವಾ? ಮಾಡಿ ಮಾಡಿ. ನಿಮ್ಮ ಕೃಷ್ಣ ಹೆಂಗಿದಾನೆ? ಸೂಪರ್. ಅಲ್ಲೆಲ್ಲ ಅಲ್ಲೆಲ್ಲ ಬಿಡು 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 ಬಿಡು. ಹೋಯ್ತು. ಓಕೆ ಓಕೆ, ಇಟ್ಸ್ ಓಕೆ. ಸ್ಮೈಲ್ ಸ್ಮೈಲ್. ನಾನು ಮಾಡಿದಕ್ಕಾದ್ರೂ ಸಾರ್ಥಕ ಆಗ್ಬೇಕು. ಕೊಳಲುವುದಪ್ಪ ನೀನು. ಕೊಳಲುವುದು ನೀನೇ ಹೇಳ್ಕೊಟ್ಟಿದ್ನಲ್ಲ ಪೋಸು. ಕೊಳಲುವುದು ತಡಿ ತಡಿ ಮಾಡ್ತಾಳೆ ಇವಾಗ. ನಿಂಗೆ ಕೃಷ್ಣ ನೀನು ಅವಳ ಹೆಂಡ್ತಿ, ನೀನು ಕೃಷ್ಣನ ಹೆಂಡ್ತಿ ನೀನು. ಇಲ್ಲೊಬ್ಳು ಇವಳು. ಹುಡುಗರು ಒಂದು ಮಾಡ್ತದೆ. ಸೌಮ್ಯಾಂಟಿ ಹೆಂಗ್ ಮಾಡ್ತೈತೆ ಮುಖನ? ಎಲ್ಲಿ ತೋರ್ಸು. ಅಯ್ಯಯ್ಯೋ ಅಷ್ಟು ಕ್ಯೂಟಾಗಿ. ಮೋಕ್ಷ ಈ ಕಡೆ ಇಲ್ಲಿ. ಆಂಟಿ ಬಾಯ್ ಹತ್ರ ಇಟ್ಕೊ. ಸ್ಮೈಲ್ 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 ಸ್ಮೈಲ್. ಫೋನ್ ನೋಡು, ಫೋನ್ ಆಯ್ತು ಕೃಷ್ಣ ನೀನು ಹಂಗೆ ಇರ್ಬೇಕು. ಮಾಡು. ಸ್ಮೈಲ್ ನೋಡು. ಇವಳು ದೊಡ್ಡದಾಗಿ ಇವಳು ನೋಡು ಇಲ್ಲಿ. ಹಾಂ ಸರಿ, ಅಲ್ಲಿ ಅಲ್ಲಿ ಮೋಕ್ಷ. ಅದು ಲಂಗ ದಡಿ ಬರಂತ ಬಿಲ್ಡಿಂಗ್ ಸರಿ ಒಂಚೂರು. ನಾನಾ
ನನ್ನ ಮೊಬೈಲ್ ಬರ್ತೈತಾ? ಇಲ್ಲ ಇಲ್ಲ. ಡುಮ್ ಟಕ್ ಕೃಷ್ಣೆ. ಇಲ್ಲಿ ಆಂಟಿ ನೋಡ್ರಿ, ನೋಡಿ ನೋಡಿ ನೋಡಿ, ಇಲ್ಲಿ ನೋಡು ಚರಿ ನೋಡು. ಈಗ ನಗಾತಾವ. ಇಲ್ಲಿ ಏ ಕಳಿ ಕಳಿ. ಅಲ್ಲಿ 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 ಅವಳಿಗೆ ಕೆನ್ನೆ ಹಿಂಗ್ ಪುಟ್ಟು ಕಿಸಿ ಕೊಡು, ಕಿಸಿ ಕೊಡು. ಅಯ್ಯೋ ನನ್ನ ಮಗಳೇ, ಇದನ್ನೇ ಕೃಷ್ಣ ಮಾಡ್ಬೇಕಿತ್ಲೆ, ಇದನ್ನ ಸುಮ್ಮನೆ ಸೈಲೆಂಟ್ ಆಗಿ ಕುಂದರ್ಸ್ಬೇಕಿತ್ತು. ಇದು ಕೃಷ್ಣಂದೆಲ್ಲ ಮಾಡ್ತಾವಳೆ. ಇನ್ನೊಂದು ಸರಿ ಕಿಸಿ ಕಿಸಿ. ಅಯ್ಯೋ ಮಗಳೇ, ನೀನ್ ಕೊಡು ಮೋಕ್ಷ, ಕಿಸ್ಕೊಡು ಅವ್ರಿಗೆ. ನಮ್ ಸಾರ್ಥಕ ಆಯ್ತು ಇಷ್ಟು ರೆಡಿ ಮಾಡಿ. ಬಿತ್ಲಿ ಅದು, ಆಕೆ ಕೈಯಿಂದ ಬಿತ್ತು. ಇದು ಹಿಡ್ಕೊ. ಅದಲ್ಲ ಏನ್ ಬಂತು? ವಾವ್, ನಮ್ ನೋ ಬಜೆಟ್ ಶೂಟ್. ಗೊಗ್ಗಯ್ಯ ಬರುತ್ತೆ ಇವಾಗ. ಇವರು ಗಲಾಟೆ ಮಾಡ್ತಾರಲ್ಲ ಒಂದ್ ಮಾತು. ಇವಾಗ ಕೃಷ್ಣ ಅಂತ ಕೂಗು. ಕೃಷ್ಣ, ಸಾರಿ ಕೃಷ್ಣ ಅಂತ ಹೇಳ ಮಗ್ನೆ. ಕೃಷ್ಣ. ನೀನ್ ರಾಧೇನು? ಕೃಷ್ಣ ಹೇಳು ಇನ್ನೊಂದ್ಸರ್ತಿ. ಇವಾಗ ಸರಿ ಕೃಷ್ಣ ನೀ ಬೇಗನೆ ಹಾಡು. ನೋಡಿದ್ರಲ್ಲ, ಸೊ ಕೃಷ್ಣ ಮತ್ತು ರಾಧೆನ ಕೂರಿಸ್ಬಿಟ್ಟು ಕೆಲವೊಂದು ವಿಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಹೈಂಡ್ ದ ಶೂಟ್ ತೋರಿಸ್ತಾ ಇರೋದು ಹೆಂಗೆ ಸರ್ಕಸ್ ಮಾಡ್ತೀವಿ ಅಂತ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಾರೆ. ಮಾಡಿರೋ ಇವಾಗಲೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹೆಂಗೆ ಹಿಂಸೆ ಕೊಡ್ತಾ ಇದ್ದಾಳೆ ಸೌಂಡ್ ಮಾಡಿಕೊಂಡು. ಚರಿಗೆ ಫಸ್ಟ್ ಫ್ರೈಡೇ ನಾವು ಕೃಷ್ಣನ ವೇಷ ಹಾಕಿ ರೆಡಿ ಮಾಡಿ ಆ್ಯಂಡ್ ಅವಳಿಗೆ ರ್ಯಾಪಿಡೋಲ್ಲಿ ನಾನು ಅದನ್ನು ಕಾಸ್ಟ್ಯೂಮ್ನ ಮೋಕ್ಷಂಗೆ ಶಿಫ್ಟ್ ಮಾಡಿದ್ದೆ. ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮೋಕ್ಷ ವೇರ್ ಮಾಡಿಕೊಂಡು ಸ್ಕೂಲ್ಗೆ ಹೋದ್ಲು. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲಲ್ಲಿ ಅವಳು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕ್ರೌಡ್ನೆಸ್ಸು ಮತ್ತು ಪೇರೆಂಟ್ಸ್ ಎಲ್ಲ ಇದ್ದಾಗ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ. ನಮ್ಮ ಚರಿನೂ ಅದೇ ಥರ ಏನೋ ಮಾಡಿದ್ಲು. ಬಿಫೋರ್ ಆ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋದಲ್ಲಿ ನನ್ನ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಯಾವ ಥರ ಬಿಹೇವ್ ಮಾಡಿದ್ಲು. ಅಂದರೆ ಇಳಿಲೇ ಇಲ್ಲ, ಕೆಳಗಡೆನೇ ಇಳಿಲಿಲ್ಲ. ಸೊ ಆಬ್ವಿಯಸ್ಲಿ ಮಕ್ಕಳೆಲ್ಲ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ. ಅಪ್ಪ ಅಮ್ಮ ಇದ್ದಾಗ ಅವ್ರ ಹತ್ರ ಅವರೇ ಬೇಕು ಅಂತ ಹಠನೂ ಮಾಡ್ತಾರೆ. ಆಮೇಲೆ ಡಿಮ್ಯಾಂಡ್ ಮಾಡ್ತಾರೆ ಅಪ್ಪ ಅಮ್ಮ ಇದ್ದಾಗ, ಸೊ ನೀವೇ ಬೇಕು ಅಂತ. ಟೀಚರ್ಸದು ಭಯ ಇಲ್ಲಾಂದ್ರೂ ಭಯ ಇದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಗೊತ್ತಾಗಲ್ಲ, ಚಿಕ್ಕ ಮಕ್ಕಳಲ್ವ. ಸೊ ನಾವು ಅವ್ರು ಚೆನ್ನಾಗಿ ಕಾಣಲಿ, ಕ್ಯೂಟಾಗಿ ಕಾಣಲಿ ಅಂತ ನಾವು ಏನೇನೋ ಡ್ರಾಮಾ ಮಾಡಿ ಅವ್ರಿಗೆ ಆ ಥರದ್ದೆಲ್ಲ ಟೈರ್ ಹಾಕಿ ನಿಲ್ಲಿಸ್ತೀವಿ. ಬಟ್ ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ, ಅದು ಡಿಪೆಂಡ್ಸ್ ಆನ್ ಕಿಡ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಆ್ಯಂಡ್ ಏನು ಹೇಳ್ತಾರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ಅದನ್ನು ಯಾವ ಥರ ಬಂದ್ರೂ ಈಸಿಯಾಗಿ ತೊಗೋಬೇಕು ಅಷ್ಟೇ ಅಲ್ವಾ. ಅವರು ಕ್ಯೂಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ನಮ್ಮ ಮಕ್ಕಳೇ, ಮಾಡದೇ ಇದ್ರು ನಮ್ಮ ಮಕ್ಕಳೇ. ಬಟ್ ಅದು ಹಾಕ್ಕೊಂಡು ಲಾಸ್ಟಲ್ಲಿ ಅವಳು ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಖುಷಿ ಪಟ್ಲು ಆ ಡ್ರೆಸ್ಸಲ್ಲಿ. ವಿಡಿಯೋ ನೋಡಿರ್ಬೋದು, ರಾಧೆ ಕೃಷ್ಣ ಇಬ್ಬರು ಪೇರ್ ಆದ್ರಲ್ಲ, ಸೊ ಅವಾಗ ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ಫೋಟೋಸ್ಗೆಲ್ಲ ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ. ಚೆನ್ನಾಗಿದ್ಲು, ಚೆನ್ನಾಗಿ ಕಾಣ್ತಾ ಇದ್ಲು. ಒಂದು ದೃಷ್ಟಿ ತೆಗೆದ್ವಿ ಲಾಸ್ಟಲ್ಲಿ. ಆ್ಯಂಡ್ ನಾವು ಕೂಡ ರೆಡಿ ಆಗಿಬಿಟ್ಟು ಸೀರೆ ಒಂದೊಂದು ಸೀರೆ ಹಾಕ್ಕೊಂಡು ಏನು ಅವರ ಕೃಷ್ಣ ಮತ್ತು ರಾಧೆ ಅಮ್ಮ ಥರ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಬೋದು ಅಂತಂದು ಮಾಡಿಕೊಂಡು ನಾವು ಗೆಟಪ್ ಹಾಕ್ಕೊಂಡು ಇಮಿಡಿಯೇಟ್ ಮನೇಲಿ ಏನಿರುತ್ತೆ ಅದೇ, ಯಾವುದೂ ಆಚೆ ತಂದಿಲ್ಲ.
ಆದಷ್ಟು ಟ್ರೈ ಮಾಡಿದ್ವಿ ಒಳ್ಳೆ ಪಿಕ್ ತೊಗೊಳಕ್ಕೆ ಮತ್ತು ವಿಡಿಯೋಸ್ ಮಾಡೋಕ್ಕೆ. ಚೆನ್ನಾಗಿ ಬಂದಿದ್ದವು ಕೂಡ. ನಾನು ಇನ್ಸ್ಟಾ ಮತ್ತು FBಯಲ್ಲಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ. ಹಿಂದೆ ಅಷ್ಟೊಂದು ಫೋಟೋ ವಿಡಿಯೋಸ್ ತಗೊಳ್ಳೋದ್ರಲ್ಲ ನಮ್ಮ ಚರಿದು ಫುಲ್ ಫೇಸ್ ಲುಕ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿತ್ತು. ಅವಳದು ಜುಟ್ಟೆಲ್ಲ ಕಳ್ಚ್ಕೊಂಡು ಹೋಗಿತ್ತು. ಅವಳೇ ಕಿತ್ತಾಕ್ಬಿಟ್ಟಿದ್ಲು. ಕಿರಿ ಆಗುತ್ತೆ, ಚುಚ್ಚುತ್ತೆ ಅಂತಂದು. ದುಪ್ಪಟ ಎಲ್ಲ ಹೋಗಿತ್ತು. ಮತ್ತು ತಿರ್ಗಾ ನಾವು ವಿಡಿಯೋ ಮಾಡ್ತಾಯಿದ್ದೀವಿ, ಗೊತ್ತಿಲ್ದಂಗೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಅದು ಇದು ಎಲ್ಲ ಐಟಮ್ಸು ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಎಸ್ಪೆಷಲಿ ಚರಿ ಓನ್ಲಿ. XYZ. Finally done. ಕೃಷ್ಣ ರಾಧೆ ಬೇಕಾ ಏಟು ಬೇಕಾ? ರಾಧೆ ಏಟು ಬೇಕಾ? ರಾಧೆನೆ ಕೃಷ್ಣನ್ ತರ ಆಡ್ತಾಳೆ ಎಲ್ಲ ವಿಡಿಯೋದಲ್ಲಿ ಅಲ್ಲ. ರಾಧೆ ಕೃಷ್ಣ ಅಳ್ಳಾಡ್ತಿಯಲ್ಲ ಇವಾಗ ಹಚ್ಕಂಡ ನಾನೇ ತಿಳ್ಕೊಳತ್ತೀನಿ. ಅಲ್ಲೋಡು ಮೂತಿ ತೋರ್ಸು. ಅಲ್ಲೋಡಲ್ಲಿ ರಾಧೆ ಎಷ್ಟು ಇದು ಬಂದ್ಬಿಡ್ತಾಳಂಗ. ಈಗ ವಿಡಿಯೋ ಕಾಲ್ ಮಾಡೋಣ. ನಾನು ಮೊದಲೇ ಹೇಳಿದ್ನಲ್ಲ ಮೋಕ್ಷ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅಂತ. ಸೊ ಆ ವಿಡಿಯೋ ನನಗೆ ಲಾಸ್ಟಲ್ಲಿ ಸಿಕ್ತು. ಸೊ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಯಾವ ಥರ ಮಕ್ಕಳು ಬಿಹೇವ್ ಮಾಡ್ತಾರೆ ಅಂತ ನೋಡಿ. ಈ ಥರ ರೆಡಿ ಆದಾಗೆಲ್ಲ ಪೇರೆಂಟ್ಸ್ ಹೋಗೋದೇ ತಪ್ಪು ಒಂದು ಲೆಕ್ಕದಲ್ಲಿ. ಯಾಕಂದರೆ ಪರ್ಸ್ನಲಿ ನನಗೂ ಎಷ್ಟೊಂದು ಸರ್ತಿ ಇವಾಗ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ. ಸೊ ಅವಳು ಚೆನ್ನಾಗಿ ಕಾಣ್ತಿದ್ದಾಳೆ, ಅವಳು ಹೆಂಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನೋಡೋಕ್ಕಾದರೂ ಹೋಗ್ಬೇಕನ್ಸುತ್ತೆ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಕೆಲವೊಂದು ಮಕ್ಕಳು ಹೆದರ್ಕೊಳ್ತವೆ, ಕೆಲವೊಂದು ಮಕ್ಕಳು ದೃಷ್ಟಿಗೂ ಆ ಥರ ಆಗುತ್ತೇನೋ ಅಂತ ಹೇಳ್ತಾರೆ ದೊಡ್ಡವರು. ನಾವು ಮಕ್ಕಳು ಇವಾಗ ಹಾಕ್ತೇನೆ ಯಾವಾಗ ಹಾಕೋಕ್ಕಾಗುತ್ತೆ ಅಂತ ಖುಷಿಲಿ ಹಾಕ್ಬಿಡ್ತೀವಿ ಫುಲ್ ಜೋಶಲ್ಲಿ. ಬಟ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ. ಅಲ್ಲಿ ಅಷ್ಟು ರೆಡಿ ಆದ್ರೂ ಅಲ್ಲಿ ಮಕ್ಕಳು ನೋಡಿ ಯಾರೂ ಅಷ್ಟು ರೆಸ್ಪಾಂಡ್ ಮಾಡ್ತಿಲ್ಲ ಸಾಂಗಿಗೆ. ಅಂದರೆ ದಟ್ ಕಾಸ್ಟ್ಯೂಮ್ ಫುಲ್ ಹೆವಿ ಆಗಿದೆ. ಜಸ್ಟ್ ಒಂದು ವಾಕ್ ಆಗಿದ್ರೂ ಪರವಾಗಿರ್ತಿರ್ಲಿಲ್ಲ ಆ ಮಕ್ಕಳಿಗೆ. ದೇ ಆರ್ ಟ್ರೈ ಟು ಮೇಕ್ ಅ ಡಾನ್ಸ್, ಬಟ್ ಅದು ಆಗಲ್ಲ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆ. ಖುಷಿ ಆಯಿತು ನೋಡೋಕ್ಕೆ. ಅವರಷ್ಟು ಕಾಸ್ಟ್ಯೂಮ್ ಹಾಕ್ಕೊಂಡು ಓಡಾಡ್ಕೊಂಡಿದ್ದಿದ್ದೆ ಖುಷಿ ಆಗುತ್ತೆ. ಅದನ್ನ ನೋಡಿ ನಾವು ಖುಷಿ ಪಡಬೇಕು. ಇನ್ನು ಫ್ಯೂಚರಲ್ಲಿ ನಾವು ಮಕ್ಕಳಿದ್ದಾಗ ಹಿಂಗೆಲ್ಲ ಹಾಕ್ಕೊಂಡಿದ್ವು ಅಂತ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಆ್ಯಂಡ್ ದಿಸ್ ಇಸ್ ದ ವಿಡಿಯೋ. ನೆಕ್ಸ್ಟ್ ಟೈಮ್ ಆ್ಯಂಡ್ ಅದಲ್ದೇ ಈ ಮೋಕ್ಷ ಇದನ್ನ ನೆನಪಿಟ್ಕೊಂಡು ಡಾನ್ಸ್ನ ಒಬ್ಬಳೇ ಮನೇಲಿ ಮಾಡಿದ್ದಾಳೆ, ಅದು ಕೂಡ ಇದೆ ನೋಡಿ. ಕ್ರೌಡಲ್ಲಿದ್ದಾಗ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೂ ಒಬ್ಬರೇ ಇದ್ದಾಗ ಅವ್ರದ್ದು ಸಿಂಗಲ್ಲಾಗಿ ಅಲೋನ್ ಲೈಫ್ ಇರುತ್ತಲ್ಲ, ಅದನ್ನೂ ಎಂಜಾಯ್ ಮಾಡೋಕ್ಕೆ ಕೆಲವೊಂದು ಮಕ್ಕಳು ಇಷ್ಟಪಡ್ತಾರೆ. ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿಯರ್ ಅಥವಾ ಅಲ್ಲಿ ಸುತ್ತಮುತ್ತ ಇರೋ ಜನಗಳು ಹೇಗೆ ಸಪೋರ್ಟ್ ಮಾಡ್ತೀವೋ ಅದೇ ಥರ ಇರ್ತಾರೆ ಮಕ್ಕಳು ಅಷ್ಟೇ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಜಾಸ್ತಿ ಲವ್ ಕೊಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Lots of love.